सखाजं मुखमजमनपादं मुक्त्युपाजं विमाजं द्रहजमहममेयं ध्येयमाम्नाजगेयं सदजमसदजेयं श्रीसहाजं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्तिस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे प्रथमस्कन्धे दशमाध्याये अद्य कथानुवादे सति किंचित् पूर्वकथानुवादः। ಈಗ 10ನೇ ಅಧ್ಯಾಯದ 27ನೇ ಶ್ಲೋಕ ಅದನ್ನ ಹೇಳ್ಕೊಟ್ಟಾಗಿದೆ. ಅದರ ವಿವರಣೆಯನ್ನ ನೋಡಬೇಕು. ಈಗ ಕೌರವ ಸ್ತ್ರೀಯರು ನೆನಪಿಸ್ಕೊಳ್ತಾ ಇರೋದು ಇದಿಷ್ಟು, ಮೂರರೂಪಿ ಪರಮಾತ್ಮ ಏನಿದಾನೆ ಆ ಪರಮಾತ್ಮ ಏನಿದಾನೆ ಅದೇ ಈ ಕೃಷ್ಣ ಅಂತ ನಮ್ಗೆ ಇಲ್ಲಿವರೆಗೂ ಸ್ಫುಟಪಡಿಸಿದ್ರು. ಜೊತೆಗೆ ಇನ್ನೂ ಕೂಡ ಮುಂದೆ ವರಿಸ್ತಾ ಇದ್ದಾರೆ. ಆ ಮೂಲರೂಪಿ ಪರಮಾತ್ಮ ಮೇಲಕ್ಕಿರ್ತಾನೆ, ತನ್ನ ಕ್ಷೀರಸಾಗರದಲ್ಲಿ ಅವನು ಮಲ್ಕೊಂಡಿರ್ತಾನೆ, ಲಕ್ಷ್ಮಿಯ ಸೇವೆಯನ್ನ ತಗೊಳ್ತಾ. ಅಂಥ ಪರಮಾತ್ಮ ಅಲ್ಲಿರೋನು ಭೂಮಿಗೆ ಬಂದು ಇಲ್ಲೆಲ್ಲ ಓಡಾಡ್ತಾನೆ ಅಂತ ಆದ್ರೆ ಎಂಥ ಪುಣ್ಯ ಭೂಮಿ ಇದು ಅಂತ ಈ ರೀತಿ ಕೌರವ ಸ್ತ್ರೀಯರು ವರ್ಣಿಸ್ತಾ ಇದ್ದಾರೆ. ಅದನ್ನ ಇಲ್ಲಿ ತಿಳಿಸ್ತಾ, ಅಹೋ ಅಲಂ ಶ್ಲಾಘ್ಯತಮಂ ಯದೋಃ ಕುಲಂ. ಇದು ಶ್ಲೋಕ ಬಹಳ ಚೆನ್ನಾಗಿ ಅವರು ಹೇಳಿರೋದುಂಟು. ಇಲ್ಲಿ ಯದೋಹ ಕುಲಂ, ಯದು ವಂಶದವರ ಕುಲ ಅಹೋ ಅಲಂ ಶ್ಲಾಘ್ಯತಮಂ, ತುಂಬಾ ಹೊಗಳಬೇಕಾಗಿದೆ. ಶ್ಲಾಘ್ಯ ತಮ ಆಗೋಗಿದೆ. ಶ್ಲಾಘ್ಯ ಅಂದ್ರೆ ಹೊಗಳೋದು, ಶ್ಲಾಘ್ಯ ತಮ ಅಂದ್ರೆ ಅದು ನಾವು ಮೂರು ಇದು ಹೇಳ್ತೀವಲ್ಲ. ಶ್ಲಾಘ್ಯ ಅಂದ್ರೆ ಸ್ವಲ್ಪ ಹೊಗಳೋದು, ಶ್ಲಾಘ್ಯ ತರ ಅಂದ್ರೆ ಸ್ವಲ್ಪ ಜಾಸ್ತಿ, ಇನ್ನು ಅದು ಮಧ್ಯಮ ವರ್ಗ, ಮೀಡಿಯಂ. ಇನ್ನು ಅದಕ್ಕಿಂತ ಉತ್ತಮ ಶ್ಲಾಘ್ಯ ತಮ, ಅದಕ್ಕಿಂತ ಮತ್ತೊಂದಿಲ್ಲ, ಅದೇ ಕೊನೆ. ಹಾಗೆ ಯದುವಿನ ಆ ವಂಶ ಏನಿದೆ, ಆ ಕುಲವನ್ನ ಎಷ್ಟು ಹೊಗಳಿದ್ರು ಕಡಿಮೆ ಅಂತ, ಅಷ್ಟನ್ನ ತಿಳಿಸ್ಲಿಕ್ಕೆ ಶ್ಲಾಘ್ಯ ತಮ ಅಂತ ಈ ಶ್ಲೋಕದಲ್ಲಿ ಬಳಸಿದ್ದಾರೆ. ಅಹೋ ಆಶ್ಚರ್ಯ, ಯಾಕೆಂದ್ರೆ ಅಷ್ಟು ಅಲಂಕಾರ ಮಾಡ್ಬಿಟ್ಟಿದ್ದಾನೆ ಕೃಷ್ಣ. ಅವನು ಆ ಯದು ವಂಶದಲ್ಲಿ ಬಂದಿದ್ದಾನೆ ಅಂದ್ರೆ ಆ ಕುಲಕ್ಕೆ ಪೂರ್ತಿ ಅಲಂಕಾರ ಮಾಡ್ದ ಹಾಗೆ ಅಂತ ಕೃಷ್ಣ ಆ ಕುಲಕ್ಕೆ ಬಂದಿದ್ದಾನೆ. ಅದು ಸಾಕ್ಷಾತ್ ಪರಮಾತ್ಮ ಬಂದಿದ್ದಾನೆ ಕೃಷ್ಣನಾಗಿ. ಇನ್ನು ತ್ವಹೋ ಕುಲಂ ಪುಣ್ಯತಮಂ ಮಧೋರ್ವನಂ, ಇನ್ನು ಮಧುವಿನ ವನ ಅಂದ್ರೆ ಮಥುರಾ. ಮಥುರೆಯಲ್ಲಿ ಕೃಷ್ಣನ ಪ್ರಾದುರ್ಭಾವ ಏನಾಯ್ತು ಅಂತ ಆ ಮಥುರಾ ಕ್ಷೇತ್ರದ ವರ್ಣನೆಯನ್ನ, ಮಧೋರ್ವನಂ ಅವನು ಹುಟ್ಟಿದ ಸ್ಥಳ ಅಂತಂದ ಮೇಲೆ, ಅವನು ಪ್ರಾದುರ್ಭಾವ ಹೊಂದಿದ ಸ್ಥಳ ಅಂದ್ಮೇಲೆ ಪುಣ್ಯ ತಮ ಅಂತ ಹಾಕ್ತಾರೆ, ಎಲ್ಲ ತಮಕ್ ಹೋಗ್ತಾರೆ. ನಾವೆಲ್ಲ ಇದೊಂದು ಸಂಶಯವನ್ನ ಕೇಳ್ತಾರೆ ಸಾಮಾನ್ಯ. ಶ್ರೀಮನ್ ಮಧ್ವಮತೆ ಹರಿಹಿ ಪರ ತರಹ ಸತ್ಯಂ ಜಗತ್ ತತ್ವತೋ ಅಂತ ಶ್ಲೋಕ ಬರುತ್ತೆ. ನವರತ್ನಗಳು, ಮಧ್ವ ಸಿದ್ಧಾಂತದ 9 ರತ್ನಗಳ ಬಗ್ಗೆ ಹೇಳ್ತಾ ಒಂದು ಮಾತು ಬರುತ್ತೆ. ಈ ತಮ ಅಂತ ಬರುತ್ತಲ್ಲ, ಪುಣ್ಯ ತರ ಪುಣ್ಯ ತಮ. ಪುಣ್ಯ ಮಾಡೋದು ಮನುಷ್ಯರು ಅನ್ಕೊಡಿ, ಪುಣ್ಯ ತರ ಅಂದ್ರೆ ಸ್ವಲ್ಪ ದೇವತೆಗಳು ಅಥವಾ ಋಷಿಗಳು, ಪುಣ್ಯ ತಮ ಅಂದ್ರೆ ದೇವತೆಗಳು. ಅವರಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಪುಣ್ಯ ತರ ಪುಣ್ಯ ತಮ ಈ ಕ್ಷೇತ್ರಗಳಲ್ಲಿ. ಹಾಗೆ ಆ ಮಥುರಾ ಕ್ಷೇತ್ರ ಮಧುವನ ಏನಿದೆ ಅದು ಅಂಥ ಪವಿತ್ರವಾದ ಕ್ಷೇತ್ರ, ಬಹಳ ಪುಣ್ಯ. ಅದರಷ್ಟು ಪುಣ್ಯ ಇನ್ನೊಂದಿಲ್ಲ. ಯಾಕೆ? ಕೃಷ್ಣನೇ ಅಲ್ಲಿ ಪ್ರಾದುರ್ಭಾವಗೊಂಡವನು ಅಂತ. ಇಷ್ಟು ಪುಣ್ಯತಮಂ ಮಧೋರ್ವನಂ ಅಲಂ, ತುಂಬಾ ಅದನ್ನ ಶೋಭೆಯನ್ನ ನೀನು ಉಂಟು ಮಾಡಿದೆ ಅಂತ. ಆ ಸಂದರ್ಭದಲ್ಲಿ ಏನ್ ಹೇಳಿಕ್ ಬಂದೆ ಅಂದ್ರೆ, ಈ ಶ್ರೀಮನ್ ಮಧ್ವಮತೆ ಹರಿಹಿ ಪರ ತರಹ ಅಂತ ಹೇಳ್ತಾರೆ. ಇದು ನಮ್ಗೆ ಯಾರು ಬರ್ದಿದ್ ಶ್ಲೋಕ, ಕೆಲವರು ವ್ಯಾಸರಾಜರು ಅಂತ ಹೇಳ್ತಾರೆ, ಕೆಲವರು ಇನ್ನೊಬ್ರು ಅಂತ ಹೇಳ್ತಾರೆ, ಅದಿರ್ಲಿ ವಿವಾದ. ಅಂತೂ ಶ್ರೀಮನ್ ಮಧ್ವಮತೆ ಹರಿಹಿ ಪರ ತರಹ ಅಂತ ಅಲ್ಲೇನ್ ಹೇಳಿದ್ರು,
ಹರಿಹಿ ಅಂದ್ರೆ ಕೃಷ್ಣ ಭಗವಂತ ಮಧ್ವಮತದಲ್ಲಿ ಪರತರಹ ಅಂತ ಒಂದು ಶಬ್ದ ಹಾಕಿದ್ದಾರೆ. ಪರತರಹ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಎಲ್ಲರಿಗಿಂತಲೂ ಉತ್ತಮ, ಅವನೇ ಎಂಡು, ಕೊನೆಗೆ ಅವನೇ ಅವಧಿ, ಅವನನ್ನ ಮೀರಿಸಿದವನು ಮತ್ತೊಬ್ರು ಇಲ್ಲ ಮುಂದಕ್ಕೆ ಅಂತ ಇಷ್ಟಿದೆ. ವಸ್ತುತಃ ಈ ತರ ಅಂತ ಶಬ್ದ ಹಾಕ್ತಾರಲ್ಲ, ಅದು ಮಧ್ಯದಲ್ಲಿ ಮೀಡಿಯಂ, ಮಧ್ಯಮ ಇದಕ್ಕೆ ಹಾಕೋದಷ್ಟೇ. ಹೇಗೆ ಪುಣ್ಯ, ಪುಣ್ಯ ತರ, ಪುಣ್ಯ ತಮ, ಹಾಗೆ ಶ್ಲಾಘ್ಯ, ಶ್ಲಾಘ್ಯ ತರ, ಶ್ಲಾಘ್ಯ ತಮ. ಹಾಗಾದ್ರೆ ಇವನಿಗಿಂತ ಒಬ್ರು ದೊಡ್ಡವರಿದ್ರೆ ಮಾತ್ರ ಇವನಿಗೆ ಪರತರ ಅಂತ ಹೇಳ್ಬೇಕು ಶ್ರೀಹರಿಗೆ. ಆದ್ರೆ ಭಗವಂತರೇ ಕೊನೆ, ಅವನನ್ನ ಪರತಮ ಅನ್ಬೇಕಾಗಿತ್ತು. ಶ್ರೀಮನ್ ಮಧ್ವಮತೆ ಹರಿ ಪರತಮಃ ಅನ್ಬೇಕು, ಪರತರಹ ಅಂತ ಯಾಕೆ ಹೇಳಿದ್ರು ಅಂತ. ಅದೇನಿಲ್ಲ, ಸಂಸ್ಕೃತದಲ್ಲಿ ಹಾಗೆ ನಿಯಮ ಇದೆ. ಏನಂದ್ರೆ ಈ ತರ ತಮ ಅಂತ ಏನ್ ಬಳಸ್ತೀವಿ, ಅದು ಜೊತೆಗ್ ಬಳಸಿದಾಗ ಮಾತ್ರ ತಮಕ್ಕಿಂತ ತರ ಕಡಿಮೆ. ಯಾವಾಗ ಒಂದೊಂದೇ ಬಳಸ್ತೀವಲ್ಲ ತರ ಅಂತ, ಅದೇ ಶ್ರೇಷ್ಠ. ನಿಜವಾಗಿ ಏನಂದ್ರೆ ಭಗವಂತನ ಸ್ಥಾನಕ್ಕೆ ಬರ್ಲಿಕ್ಕೂ ಚಾನ್ಸ್ ಇಲ್ಲ ಯಾರು, ಅವನ ಸಮಾನತೆ, ಅವನ ಕೆಳ ಒಂದು ದರ್ಜೆ ಇದೆಯಲ್ಲ ಅದನ್ನು ಪೂರ್ತಿ ಯಾರು ಪಡೆದಿಲ್ಲ. ಈ ಅರ್ಥದಲ್ಲಿ ಈ ಕಡೆ ತಮಾನೂ ಇಲ್ಲ, ಈ ಕಡೆ ತರಾನೂ ಇಲ್ಲ ಅನ್ನೋ ಅರ್ಥದಲ್ಲಿ ಅವನೇ ತರ ಅವನೇ ತಮ, ತರಕ್ಕಿಂತ ಕೆಳಮಟ್ಟದವರೇ ಇನ್ನೆಲ್ಲ ಅಂತ ಈ ದೃಷ್ಟಿಯಲ್ಲೂ ವರ್ಣಿಸ್ತಾರೆ. ಅಂತೂ ತರ ತಮ ಎರಡು ಒಟ್ಟಿಗೆ ಹೇಳಿದಾಗ ಮಾತ್ರ ಆ ತರಕ್ಕಿಂತ ತಮ ಜಾಸ್ತಿ ಅಂತ. ಒಂದೇ ಹೇಳಿದೆ ಅದೇ ಅರ್ಥ ಅಂತ ಹೀಗೂ ಕೂಡ ಅದಕ್ಕೆ ವಿವರಣೆ ಮಾಡಿದ್ದಿದೆ, ಅದನ್ನ ನೆನಪಿಸ್ಕೊಂಡು. ಅಂತೂ ಯದುಕುಲ ಶ್ಲಾಘ್ಯತಮ ಅಷ್ಟು ಹೊಗಳಬೇಕಾಗಿದೆ. ಇನ್ನು ಮಧುವನ, ಮಥುರೆ, ಅದು ಪುಣ್ಯ ತಮ. ಸರಿ, ಯಾಕೆ ಇದೆಲ್ಲ ಇಷ್ಟು ಪುಣ್ಯತಮ ಅಂತ ಹೇಳ್ತೀರಿ ಈ ಮಥುರೆಯನ್ನ? ಜೊತೆಗೆ ಶ್ಲಾಘ್ಯತಮ, ತುಂಬಾ ಹೊಗಳಬೇಕಾಗಿರುವಂತದ್ದು ಯಾವುದು, ಯದುಕುಲ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಮುಂದೆ ಅದಕ್ಕೆ ಅವರೇ ಕೌರವ ಸ್ತ್ರೀಯರು ಕಾರಣ ಕೊಡ್ತಾರೆ. ಯದೇಶು ಪುಂಸಾಂ ವೃಷಭ ಪ್ರಿಯ ಶ್ರವಾಹ. ಈ ಕುಲದಲ್ಲೇ ತಾನೇ ಕೃಷ್ಣ ಹುಟ್ಟಿದ್ದು, ಅವನು ಬಂದಿದ್ದು. ಇನ್ನು ಮಧುವನದಲ್ಲೇ ತಾನು ಸಂಚಾರ ಮಾಡಿದ್ದು, ತಾನು ಜನ್ಮದಿಂದ ಚಂಕ್ರಮಣೇನ ಚಾಂಚತಿ. ಚಂಕ್ರಮಣ ಅಂದ್ರೆ ಈ ಎಗರುತ್ತಾ ಹೋಗೋದು ಚಂಕ್ರಮಣ, ಅದನ್ನ ಹಾರ್ಕೊಳ್ತಾ ಹೋಗೋದು ಅಂತಾನು ಹೇಳ್ತಾರೆ ಚಂಕ್ರಮಣ ಅಂತ. ಅಂತೂ ಪೂರ್ತಿ ಭಗವಂತ ಎಲ್ಲಾ ಕಡೆ ತಿರುಗಾಡ್ಬಿಟ್ಟ, ತಾನು ಪ್ರಾದುರ್ಭಾವನಗೊಂಡು ಸ್ವಜನ್ಮನ ತಾನು ಬಂದು ಈ ವಂಶಕ್ಕೆ ಆ ಎಲ್ಲಾ ಸ್ಥಳದಲ್ಲಿ, ಮಧುವನದಲ್ಲಿ, ಯದುಕುಲದಲ್ಲಿ ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಾ ಪೂರ್ತಿ ಸಂಕ್ರಮಣ ಮಾಡ್ತಾ ಇದ್ದ. ಚೆನ್ನಾಗಿ ಸಂಚಾರ ಮಾಡಿ ಮಾಡಿ ತಾನು ಎಲ್ಲರನ್ನು ಪವಿತ್ರನಾಗಿ ಮಾಡ್ಬಿಟ್ಟಿದ್ದಾನೆ. ಇವನು ಸಾಮಾನ್ಯನಲ್ಲ. ಯದೇಶು ಪುಂಸಾಂ ಋಷಭ ಅಂತ, ಪುರುಷ ಅಂತ ಕರಿತೀವಿ, ಪುರುಷ. ಇವನು ಮನುಷ್ಯರಲ್ಲೇ ಅತ್ಯಂತ ಋಷಭ. ಋಷಭ ಅಂದ್ರೆ ಎತ್ತು ಅಂತ ಒಂದ್ ಅರ್ಥ ಇದೆ, ವೃಷಭ ಅನ್ನೋದಕ್ಕೆ ಶಬ್ದಕ್ಕೆ ಇಲ್ಲಿ ಋಷಭ ಅಂತ ಶಬ್ದ ಹಾಕಿದ್ದಾರೆ. ಅದು ವೃಷಭ ಎತ್ತು, ಇದು ಋಷಭ. ಋಷಭ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ ಇದೆ. ಹಾಗಾದ್ರೆ ಎಲ್ಲಾ ಪುರುಷರಲ್ಲಿ, ಜಗತ್ತಿನಲ್ಲಿ ಯಾರ್ಯಾರು ಜೀವರಿದಾರೋ ಅವರೆಲ್ಲರಿಗಿಂತಲೂ ಅತ್ಯುತ್ತಮನಾದ ವ್ಯಕ್ತಿ ಅಂದ್ರೆ ಜೀವೋತ್ತಮನಾದ ವ್ಯಕ್ತಿ ಅದು ಪರಮಾತ್ಮನೇ ತಾನೆ. ನಾವೀಗ ಜೀವೋತ್ತಮ ಅಂದ್ರೆ ವಾಯುದೇವರನ್ನ ಹೇಳ್ತೀವಿ, ನಿಜ. ಅದು ಭಗವಂತ ಇವನ್ನೆಲ್ಲ ಬಿಟ್ಟು ಬೇರೆ ಜೀವರನ್ನ ತಗೊಂಡಾಗ ಜೀವೋತ್ತಮ ಅಂತ ಕರಿತೀವಿ. ನಿಜವಾಗಿ ಜೀವೋತ್ತಮ ಅದು ಭಗವಂತನೇ, ಸರ್ವೋತ್ತಮ ಅದು ಅವನೇ. ನಿಜವಾಗಿ ಪ್ರಮುಖವಾಗಿ ಅವನಲ್ಲೇ ಬಳಸುವಂತಹ ಶಬ್ದಗಳದು. ಅಂತೂ ಪುಂಸಾಂ ಋಷಭ ಮತ್ತೆ ಪ್ರಿಯ ಶ್ರವಾಹ ಅಂತ ಇನ್ನೊಂದು ಕೃಷ್ಣನ ಬಗ್ಗೆ ಹೇಳ್ತಾರೆ. ಅವನ ಕೀರ್ತಿ ಕೇಳದಷ್ಟು ಪ್ರಿಯ ಅಂತೆ ಎಲ್ಲರಿಗೂ. ಎಲ್ಲರ ಬಗ್ಗೆ ಕೇಳ್ಬೇಕಾದ್ರೆ ನಮ್ಗೆ ಖುಷಿ ಆಗ್ಬೇಕು ಅಂತಿಲ್ಲ, ಅದೇ ಕೃಷ್ಣನ ಬಗ್ಗೆ ಕೇಳ್ಬೇಕಾದ್ರಂತೂ ಪ್ರಿಯ ಶ್ರವಾಹ. ಶ್ರವ ಅಂದ್ರೆ ಕೀರ್ತಿ, ಅದು ಕೇಳಿದಷ್ಟು ನಮಗೆ ಪ್ರಿಯ, ಸಂತೋಷ ಆಗತ್ತೆ. ಅಂತ ಕೃಷ್ಣ ಈ ವಂಶದಲ್ಲಿ ಬಂದವನು, ಅಲ್ಲೆಲ್ಲ ಸಂಚಾರ ಮಾಡಿದವನು ಅಂದ್ಮೇಲೆ ಅದರ ಬಗ್ಗೆ ನಾವು ವರ್ಣಿಸ್ಲಿಕ್ಕೆ ಸಾಧ್ಯನಾ? ಅದು ತುಂಬಾ ಉತ್ತಮವಾದದ್ದು ಅಂತ ಇಷ್ಟು ಕೌರವ ಸ್ತ್ರೀಯರು ತಾವು ವರ್ಣಿಸ್ತಾ ಮುಂದೆ ದ್ವಾರಕೆಯನ್ನ ವರ್ಣನೆ ಮಾಡ್ತಾರೆ. ಭಗವಂತ ಸಂಚಾರ ಮಾಡಿದ ಸ್ಥಳ, ಅವನಿದ್ದ ಸ್ಥಳ ಎಲ್ಲ. ಈಗ ಮಧುವನ ಆಯ್ತು, ಈಗ ಮುಂದಕ್ಕೆ ದ್ವಾರಕೆಯ ಒಂದು ಪಾವಿತ್ರ್ಯ, ದ್ವಾರಕೆ ಎಷ್ಟು ಶ್ರೇಷ್ಠ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಆದ್ರೆ ದ್ವಾರಕೆ ಅನ್ನೋ ಶಬ್ದ ಬಳಸಲ್ಲ, ದ್ವಾರಕೆ ಅಂತ ತಿಳಿಸುವಂತ ಇನ್ನೊಂದು ಶಬ್ದ ಬಳಸ್ತಾರೆ. ದ್ವಾರಕೆ ಅನ್ನೋ ಅರ್ಥ ಸಿಗುವಂತ ಇನ್ನೊಂದು ಶಬ್ದ, ಅದಕ್ಕೆ ಇನ್ನೊಂದು ಹೆಸರಿತ್ತು, ಆ ಶಬ್ದವನ್ನ ಬಳಸಿದ್ದಾರೆ. 28ನೆಯ ಶ್ಲೋಕ. ಅಹೋಬತ ಸ್ವರ್ಯಶಸ್ತಿರಸ್ಕರೀ ಕುಶಸ್ಥಲೀ ಪುಣ್ಯ ಯಶಸ್ಕರೀ ಭುವಃ ಪಶ್ಯಂತಿ ನಿತ್ಯಂ ಯದನುಗ್ರಹೇಣ
ಗ್ರಹೇಕ್ಷಿತ ಸ್ಮಿತಾವಲೋಕಂ ಸ್ವಪತಿಂ ಸ್ಮಯತ್ ಪ್ರಜಾಃ. ಕುಶಸ್ಥಲಿ ಅಂತ ಶಬ್ದ ಬಳಸಿದ್ರು. ನಮ್ಗೆ ಕುಶಸ್ಥಲಿ ಅಂದ್ರೆ ದ್ವಾರಕೆಗೆ ಇನ್ನೊಂದು ಹೆಸರು ಕುಶಸ್ಥಲಿ ಅಂತ. ಆ ಕುಶಸ್ಥಲಿ ಏನಿದೆ ಅದಕ್ಕೆ ಎರಡು ಶಬ್ದ ಹಾಕ್ತಾರೆ. ಅದು ತಿರಸ್ಕರಿ ಯಶಸ್ಕರಿ ಅಂತ ಎರಡು ಶಬ್ದ. ಬಹಳ ರೋಚಕವಾದ ಶಬ್ದ. ಹಿಂದೆನೂ ಆಗ್ ಬಂತು, ಶ್ಲಾಘ್ಯತಮ ಪುಣ್ಯತಮ, ಮತ್ತೆ ಅಲಂ ಅಲಂ ಅಹೋ ಅಹೋ ಅಂತ ಆತರ ಶಬ್ದ ಹಿಂದಕ್ಕೆ ಶ್ಲೋಕದಲ್ಲಿ ಬಳಸಿದ್ದಾರೆ. ಎರಡೆರಡು ಸಲ ಬಳಸ್ತಾ ಹೋಗ್ತಾರೆ. ಅಹೋ ಅಹೋ ಅಂತ ಆಶ್ಚರ್ಯಕ್ಕಿಂತ ಆಶ್ಚರ್ಯ. ಕೃಷ್ಣ ಅಷ್ಟೊತ್ತಿದ್ನ, ಅಲ್ಲಿ ಬಂದ, ಅಲ್ಲಿ ಆ ವಂಶದಲ್ಲಿ ಬಂದ, ಇದು ಆಶ್ಚರ್ಯಕ್ಕಿಂತ ಆಶ್ಚರ್ಯ ಅಂತ ಹಿಂದೆ ಶ್ಲೋಕದಲ್ಲಿ ವರ್ಣಿಸಿದ್ರು. ತುಂಬಾ ಅಲಂಕಾರ ಪ್ರಾಯ ಆಯ್ತು, ಅಲಂಕಾರಭೂತವಾಯ್ತದು ಅಂತ ಆ ವಂಶ ಮತ್ತೆ ಆ ಮಥುರಾ ಕ್ಷೇತ್ರ. ಈಗ ಈ ಕುಶಸ್ಥಲಿ ಏನಿದೆ ಅದು ತಿರಸ್ಕರಿ ಆಗಿದೆ, ಯಶಸ್ಕರಿ ಆಗಿದೆ ಅಂತ ಬರೀತಾರೆ. ಅಂದ್ರೆ ಏನಿದು ತಿರಸ್ಕರಿ ಅಂದ್ರೆ ಅದು ಒಂದೊಂದು ತಿರಸ್ಕಾರ ಮಾಡ್ತಾ ಇದೆಯಂತೆ. ತಿರಸ್ಕಾರ ಮಾಡೋದು ಅಂದ್ರೆ ನಾವೆಲ್ಲ ಬಂದಾಗ ಏನಾದ್ರು ತಿರಸ್ಕಾರ ಮಾಡ್ತೀವಿ, ಚೆನ್ನಾಗಿ ಮಾತಾಡಲ್ಲ, ಹಾಗೆ ಹೊಟ್ಟೋಗ್ಬಿಡ್ತೀವಿ. ಹಾಗೆ ಇದು ತಿರಸ್ಕಾರ ಮಾಡ್ತಾ ಇದೆ ಅಂದ್ರೆ ನಿಜ. ಇದು ಯಾವುದನ್ನ ತಿರಸ್ಕಾರ ಮಾಡ್ತಾ ಇದೆ ಕುಶಸ್ಥಲಿ ದ್ವಾರಕಾ ಕ್ಷೇತ್ರ ಅಂದ್ರೆ ಅದು ತನ್ನ ಪಾವಿತ್ರ್ಯ ಮಹಾತ್ಮೆಯಿಂದ ಸ್ವರ್ಗವನ್ನು ಕೂಡ ತಿರಸ್ಕಾರ ಮಾಡ್ತಾ ಇದೆ ಅಂತ. ಸ್ವರ್ಗವನ್ನು ತಿರಸ್ಕಾರ ಮಾಡ್ತಾ ಇದೆ ಅಂದ್ರೆ ಸ್ವರ್ಗಕ್ಕಿಂತ ಮೇಲಕ್ಕಿದೆ, ಮೇಲಿನ ಸ್ಥಾನದಲ್ಲಿ ಈ ಕುಶಸ್ಥಲಿ ದ್ವಾರಕೆ ಇದೆ ಅಂತ. ಸ್ವರಿ ಯಶಸಃ ತಿರಸ್ಕರಿ, ಸ್ವರ್ಗಲೋಕದ ಯಶಸ್ಸನ್ನು ಮೀರಿಸಿದೆ. ಯಾಕಂದ್ರೆ ಸ್ವರ್ಗಲೋಕ ಬಹಳ ಶ್ರೇಷ್ಠ ಅಂತ ಜನರ ಕಲ್ಪನೆ ಇತ್ತು. ಅದೇ ಯಾವಾಗ ಕೃಷ್ಣ ದ್ವಾರಕೆಗೆ ಬಂದ, ಅಲ್ಲೆಲ್ಲ ಸಂಚಾರ ಮಾಡ್ದ, ಆ ಸಂದರ್ಭದಲ್ಲಿ ಇಲ್ಲಿವರೆಗೂ ದ್ವಾರಕಾ ಕ್ಷೇತ್ರ ತುಂಬಾ ಉತ್ತಮ, ಅದು ಸ್ವರ್ಗಲೋಕವನ್ನು ಕೂಡ ಮೀರಿಸುವಂತ ಕ್ಷೇತ್ರ ಅದು ಅಂತ ಪ್ರಸಿದ್ಧಿಗೆ ಬಂತು. ಹಾಗಾದ್ರೆ ಸ್ವರ್ಲೋಕವನ್ನು ಕೂಡ ಈ ಯಶಸ್ಸಿನಲ್ಲಿ ಮೀರಿಸುವಂತಹ ಕ್ಷೇತ್ರ ಅದು ಕುಶಸ್ಥಲಿ. ಅಹೋ ಅಂತ. ಇನ್ನು ನಮ್ ಕ್ಷೇತ್ರ ಏನು, ನಮ್ ಕ್ಷೇತ್ರ ಏನು ಉಪಯೋಗನೇ ಇಲ್ಲ, ಆ ದ್ವಾರಕೆ ಅಂಥದ್ದು, ಮಧುವನ ಅಂಥದ್ದು ಅಂತ ಕೌರವ ಸ್ತ್ರೀಯರೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಭುವಃ ಪುಣ್ಯ ಯಶಸ್ಕರಿ, ಭೂಮಿಗೆ ಒಳ್ಳೆ ಪುಣ್ಯವನ್ನ ತಂದು ಕೊಟ್ಟಿದ್ದು, ಒಳ್ಳೆ ಕೀರ್ತಿಯನ್ನು ತಂದು ಕೊಟ್ಟಿದ್ದು ಈ ಕುಶಸ್ಥಲಿ ದ್ವಾರಕೆ. ಯಾಕೆ ಭೂಮಿ ಹಾಗೆ ಇತ್ತು. ಯಾವಾಗ ದ್ವಾರಕಾ ನಿರ್ಮಾಣ ಮಾಡದ ಪರಮಾತ್ಮ, ಆ ದ್ವಾರಕೆಗೆ ಬಂದು ನೆಲೆಸದ, ಆಗ ಸಹಜವಾಗಿ ಭೂಮಿಗೂ ಒಂದು ಕಳೆ ಬಂತು. ಅಲ್ಲಿವರೆಗೂ ಸ್ವರ್ಗಕ್ಕೆ ಕಳೆ ಇತ್ತು. ಯಾವಾಗ ಇವನು ದ್ವಾರಕೆಗೆ ಬಂದಿದ್ದ ನಂತರ ದ್ವಾರಕೆ ಕಳೆ ಶುರುವಾಯ್ತು, ಭೂಮಿಗೆ ಆ ಕಳೆ ಪ್ರಾರಂಭ ಆಯ್ತು, ಆದ್ರೆ ಸ್ವರ್ಗ ತಿರಸ್ಕೃತ ಆಯ್ತು, ಯಶಸ್ಸು ಅದರದ್ದು ಅಂತ ಹೀಗೆ ಹೇಳಿ ಆ ಪುಣ್ಯ ಕ್ಷೇತ್ರದ ಮಹಿಮೆನ ಹೇಳ್ತಾರೆ. ಆ ಕ್ಷೇತ್ರದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಜನರ ಪುಣ್ಯ ನೋಡಿ ಎಷ್ಟಿದೆ ಅಂದ್ರೆ, ಪಶ್ಯಂತಿ ನಿತ್ಯಂ ಅಂತ, ದೇವರನ್ನ ನೋಡೋದ್ ಬಹಳ ಕಷ್ಟ. ನೇರವಾಗಿ ಮೂರ್ತಿಯನ್ನು ನೋಡ್ತಾ ಇರ್ತೀವಿ ದಿವಸ, ಅಂಥದ್ರಲ್ಲಿ ಅವರು ಸಾಕ್ಷಾತ್ ಕೃಷ್ಣನನ್ನೇ ನೋಡ್ತಾ ಇದ್ರು, ಪ್ರತಿನಿತ್ಯ ನೋಡ್ತಾ ಇದ್ರು. ನಿತ್ಯಂ ಪಶ್ಯಂತಿ, ಪ್ರತಿನಿತ್ಯ ನೋಡ್ತಾ ಇದ್ರು ಆ ಕೃಷ್ಣನನ್ನ. ಎಂಥ ಪುಣ್ಯ ಆ ದ್ವಾರಕಾ ಕ್ಷೇತ್ರದಲ್ಲಿ ಇರೋರ್ಗೆ. ಯತ್ ಪ್ರಜಾಹ ಸ್ವಪತಿಂ, ಆದ್ರೆ ಆ ಪ್ರಜೆಗಳಿಗೆಲ್ಲ ಒಂದು ಜ್ಞಾನ ಇತ್ತು, ನಮ್ಮ ಸ್ವಾಮಿ ಇವನು ಅಂತ. ಕೃಷ್ಣ ಅಂದ್ರೆ ಸಾಮಾನ್ಯ ಯಾರೋ ವ್ಯಕ್ತಿ ಅಂತಲ್ಲ, ನಮ್ಮ ಸ್ವಾಮಿ ಇವನು ಅನ್ನೋ ಜ್ಞಾನದಿಂದ, ಆ ಜ್ಞಾನ ಒಳ್ಳೆ ಜ್ಞಾನ ಇಟ್ಕೊಂಡು ಪ್ರತಿ ದಿವಸ ಆ ದ್ವಾರಕೆಯಲ್ಲಿ ಈ ಕೃಷ್ಣನನ್ನ ದರ್ಶನ ಮಾಡ್ತಾ ಇದ್ರು. ಈ ಕೃಷ್ಣನ್ ದರ್ಶನ ಮಾಡ್ತಾ ಅವನ ಮುಖ ಹೇಗಿತ್ತು, ಸಾಮಾನ್ಯ ನಾವು ದೇವರ ಮುಖವನ್ನ ವರ್ಣಿಸ್ತಾ ಅವನ ಅಟ್ಟಹಾಸದಿಂದ ನಗುವ ಮುಖವನ್ನ ಹಾಗೆ ವರ್ಣಿಸೋದಿಲ್ಲ. ಮುಗುಳ್ನಗೆ, ಪೂರ್ತಿ ಅಟ್ಟಹಾಸದ ನಗು, ಎಲ್ಲಾ ಹಲ್ಲುಗಳು ಕಾಣೋ ತರ ಹಾಗೆ ನಗೋದಲ್ಲ, ಮಂದಸ್ಮಿತ ಮುಗುಳ್ನಗೆಯನ್ನ ಬೀರ್ತಾನೆ. ಮತ್ತೆ ನಗು ಮುಖ, ಅದೇ ಮುಗುಳ್ನಗೆಯನ್ನ ಬೀರ್ತಾ ಅವನ ಕೃಪೆ ಏನಿದೆ ಅಲ್ಲ, ಆ ಕುಡಿ ನೋಟ, ಅವನ್ ಏನ್ ನೋಡ್ತಾನಲ್ಲ ಆ ನೋಟದಿಂದ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಅನುಗ್ರಹ ಮಾಡುವಂತಹ ಸಂಕೇತ ಅಂತ. ಕಣ್ಣು ನೋಡಿದ ಕೂಡ್ಲೆ ಗೊತ್ತಾಗತ್ತೆ. ನಗ್ತಾ ನಗ್ತಾ ಅವನ್ ಕಣ್ಣನ್ನ ತಾನು ಕಣ್ಣಿನ ದೃಷ್ಟಿಯನ್ನ ಎಲ್ಲರ ಮೇಲೆ ಹಾಕ್ತಾ ಇದ್ದಾನೆ. ಅದರ ಮುಖಾಂತರ ನೋಡಿ ನನ್ನ ಅನುಗ್ರಹ ಆಗತ್ತೆ ನಿಮ್ಗೆ, ನಾನ್ ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ ಅವನ ಇಚ್ಛೆಯನ್ನ, ಅವನ ಬಯಕೆಯನ್ನ ವ್ಯಕ್ತಪಡಿಸುವಂತ ಮುಖದ ಭಾವನೆಯನ್ನ ಕೃಷ್ಣ ತಾನು ದ್ವಾರಕೆಯಲ್ಲಿ ಓಡಾಡ್ತಾ ಓಡಾಡ್ತಾ ಎಲ್ಲಾ ಜನರಿಗೂ ಕೂಡ ತಾನು ತೋರಿಸ್ತಾ ಇದ್ದ. ಅದು ಪ್ರಜಾಹ ಅಂತ ಹೇಳ್ತಾರೆ, ಯಾರೇ ಆಗ್ಲಿ ಅಂತ. ಆ ದ್ವಾರಕೆಯಲ್ಲಿ ಇದ್ದ ಕ್ಷೇತ್ರದಲ್ಲಿ, ಆ ದ್ವಾರಕಾ ಕ್ಷೇತ್ರದಲ್ಲಿ ಇದ್ದವ್ರು ಯಾರೇ ಆಗ್ಲಿ, ಅಂತ ಸಾಮಾನ್ಯ ಪ್ರಜೆಗಳಿಗಾಗ್ಲಿ, ಉತ್ತಮ ಭಕ್ತರಿಗಾಗ್ಲಿ, ಸಾಮಾನ್ಯ ಭಕ್ತಿಯನ್ನ ಮಾಡೋರಾಗ್ಲಿ, ಎಲ್ಲರಿಗೂ ಕೂಡ ಸಿಗ್ತಾ ಇದ್ದ ಒಂದು ದೊಡ್ಡ ಭಾಗ್ಯ ಏನು ಅಂದ್ರೆ ಆ ಮುಗುಳ್ನಗೆಯನ್ನ ಹೊಂದಿರುವಂತ ಆ ಕೃಷ್ಣನ ಸುಂದರವಾದ ಮುಖದ ದರ್ಶನ. ಅದು ಅದ್ ಹೇಗ್ ಕಾಯ್ತು, ಅದು ಹೇಗಿತ್ತು ಅಂದ್ರೆ ಭಕ್ತ ಯದನುಗ್ರಹ ಯಕ್ಷಿತ ಅಂತ, ಭಗವಂತ ಅನುಗ್ರಹ ಮಾಡ್ಲಿಕ್ಕೋಸ್ಕರನೇ ಅವನು ಮುಗುಳ್ನಗೆಯನ್ನ ಬೀರ್ತಾ ಎಲ್ಲರನ್ನು ನೋಡ್ತಾ ಇದ್ದ.
ಅಂಥ ಪವಿತ್ರವಾದ ಅವನ ಮುಖದ ದರ್ಶನ ಪ್ರತಿನಿತ್ಯ ದ್ವಾರಕಾ ಕ್ಷೇತ್ರದಲ್ಲಿ ಇವ್ರಿಗೆ ಆಗ್ತಾ ಇತ್ತು. ಅಹೋಬತ ಅಷ್ಟೆಲ್ಲಾ ಪುಣ್ಯಕ್ಷೇತ್ರಗಳಿದೆ, ದ್ವಾರಕೆ, ಮಥುರೆ ಅಂತಂದ್ರೆ ನಾವು ವಾಸ ಆಗಿರುವಂತ ಈ ಕ್ಷೇತ್ರ ಕೌರವಸ್ಥೆಯರು ಹೇಳ್ತಾ ಇದ್ದಾರೆ. ಇನ್ನು ರಥದಲ್ಲಿ ಹೋಗ್ತಾ ಇದ್ದಾನೆ ಕೃಷ್ಣ, ಪುಷ್ಪವೃಷ್ಟಿ ಆಗ್ತಾ ಇದೆ, ಇನ್ನು ನಾವು ರಥದಿಂದ ಕಳಿಸೇ ಇಲ್ಲ ಕೃಷ್ಣನನ್ನ, ಇನ್ನು ಹೋಗ್ತಾ ಇರಬೇಕಾದ್ರೆ ಇವೆಲ್ಲ ಸ್ತೋತ್ರಗಳು ನಿರಂತರ ನಡೀತಾ ಇದೆ. ಇನ್ನೊಂದು ಇಲ್ಲಿ ಸ್ವಾರಸ್ಯ ಏನು ಅಂದ್ರೆ, ಈ ಶಬ್ದ, ಸಂಸ್ಕೃತ ಶಬ್ದ ಏನಿದೆ ಇಲ್ಲಿ ಒಂದು ಯದನುಗ್ರಹ ಈಕ್ಷಿತ ಅಂತ ನಾನು ಹೇಳಿದೆ. ಯದನುಗ್ರಹ ಈಕ್ಷಿತ ಅಂತ ಇಟ್ಕೊಂಡ್ರೆ ಅನುಗ್ರಹದಿಂದ ಅವನು ನೋಡ್ತಾ ಇದ್ದ ಅಂತ ಅರ್ಥ. ಅದರ ವ್ಯಾಖ್ಯಾನಕಾರರೆಲ್ಲ ಏನ್ ಬಿಡಿಸಿದ್ದಾರೆ ಅಂದ್ರೆ ಇಲ್ಲಿ ಯದನುಗ್ರಹೇ ಕ್ಷಿತಸ್ಮಿತಾವಲೋಕಂ ಅಂತ ಹೀಗೆ ಬಿಡಿಸ್ಕೊಡ್ತಾರೆ. ಅಥವಾ ಅನುಗ್ರಹೇ ಕ್ಷಿತಸ್ಮಿತಾವಲೋಕಂ, ಕ್ಷಿತ ಅಂತ ಪದವನ್ನ ಅವ್ರು ಬಿಡಿಸ್ಕೊಂಡಿದ್ದಾರೆ. ಕ್ಷಿತ ಅಂದ್ರೆ ಏನರ್ಥ ಅಂದ್ರೆ ವಾಸ ಆಗಿರೋದು ಅಂತ ಅರ್ಥ. ಆ ಭಗವಂತನಲ್ಲಿ ವಾಸ ಆಗಿದೆ ಅಂತ, ಯಾವುದು ಮುಗುಳ್ನಗೆ. ಆ ಮುಗುಳ್ನಗೆ ಯಾಕೆ ಭಗವಂತನಲ್ಲಿ ವಾಸವಾಗಿದೆ ಅಂದ್ರೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಜನರಿಗೆ ಅಂತ, ಹೀಗೆ ಅರ್ಥವನ್ನ ಬಿಡಿಸಿದ್ದಾರೆ. ಅದನ್ನು ಕೂಡ ಈ ಅಪರೂಪದ ಶಬ್ದವನ್ನ ಗಮನಿಸಬೇಕು. ಕ್ಷಿತ ಅನ್ನೋ ಶಬ್ದಕ್ಕೆ ವಾಸ ಆಗಿರೋದು, ಇರೋದು ಅಂತ, ವಾಸವಾಗಿರೋದು ಅಂತ ಅರ್ಥ. ಇನ್ನು ಮುಂದಿನ ಪದ್ಯಕ್ಕೆ ಹೋಗೋಣ. 29ನೆಯ ಪದ್ಯ. ನೂನಂ ವ್ರತ ಸ್ನಾನ ಹುತಾದಿನೇಶ್ವರ ಸಮರ್ಚಿತೋ ಹ್ಯಸ್ಯ ಗೃಹೀತ ಪಾಣಿಭಿಃ ಪಿಬಂತಿ ಸಖ್ಯಧರಾಮೃತಂ ಮುಹುಃ ವ್ರಜಸ್ತ್ರಿಯಃ ಸಂ ಮುಮುಹುರ್ ಯದಾಶಯಾ. ಈಗ ಕೃಷ್ಣನ ಪತ್ನಿಯರ ಬಗ್ಗೆ ವರ್ಣನೆ ಮಾಡ್ತಾರೆ. ಇದು ಅಸೂಯೆಯಿಂದ ವರ್ಣನೆ ಮಾಡೋದಲ್ಲ. ನೋಡು, ಕೃಷ್ಣನ ಹೆಂಡತಿಯರಿಗೆ ಎಂಥ ಭಾಗ್ಯ. ಅವರ 16,000 ಏನು ಜನ ಇನ್ನು ಜಾಸ್ತಿ ಏನಿದ್ದಾರೆ ಅವರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ ಈ ಕೌರವ ಸ್ತ್ರೀಯರೆಲ್ಲ. ಆ ಕೃಷ್ಣನ ಪತ್ನಿಯರಿಗೆ ಎಂಥ ಭಾಗ್ಯ ಅವ್ರಿಗೆ ಅಂತ, ಇದು ಅವ್ರಿಗೆ ಅಸೂಯೆಯಿಂದ ಮಾತಾಡ್ತಾ ಇಲ್ಲ, ಆದ್ರೆ ಅವರ ಪುಣ್ಯ ಎಷ್ಟಿದೆ ಅನ್ನೋದನ್ನ ವರ್ಣಿಸ್ತಾ ಹೋಗ್ತಾ ಇದ್ದಾರೆ ಇವರು ಕೌರವ ಸ್ತ್ರೀಯರು. ನೂನಂ, ನಿಜವಾಗಿ ಆ ಸ್ತ್ರೀಯರು ಆ ಕೃಷ್ಣನ ಪತ್ನಿಯರಾಗಿ ತಾವು ಅವನಿಂದ ಏನ್ ಪಡ್ಕೊಳ್ತಾ ಇದಾರಲ್ಲ, ಇಂಥ ಭಾಗ್ಯ ಸಿಗ್ಬೇಕು ಅಂದ್ರೆ ಅವ್ರ ಹಿಂದಿನ ಜನ್ಮಗಳಲ್ಲಿ ನಿಜವಾಗಿ ಇವೆಲ್ಲ ಮಾಡೇ ಇರ್ಬೇಕು ಅಂತ. ಅಂಥದ್ ಏನ್ ಪಡೆದಿದ್ದಾರೆ, ಆ ಪಡೆದಿರೋದಕ್ಕೆ ಇವ್ರು ಯಾಕೆ ಹಿಂದಿನ ಜನ್ಮದಲ್ಲೆಲ್ಲ ಇವರು ಪುಣ್ಯ ಸಂಪಾದನೆ ಮಾಡಿರ್ತಾರೆ, ಹಿಂದಿನ ಜನ್ಮದೆಲ್ಲ ಇದನ್ನ ಮಾಡೇ ಇರ್ತಾರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಗಮನಿಸೋದಿದ್ರೆ, ವ್ರತ ಸ್ನಾನ ಹುತಾದಿನ ಈಶ್ವರ ಸಮರ್ಚಿತ. ಹಿಂದಿನ ಜನ್ಮಗಳಲ್ಲಿ ಭಗವಂತನನ್ನ ಸಮರ್ಚಿತ, ಚೆನ್ನಾಗಿ ಭಗವಂತನ ಅರ್ಚನೆ ಹೇಗ್ ಮಾಡ್ಬೇಕು ಹಾಗೆ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂದ್ರೆ ವ್ರತ ಸ್ನಾನ ಹುತ ಆದಿನ ಅಂತ. ಅದು ಪಟ್ಟಿ ಮಾಡ್ಲಿಕ್ ಬರಲ್ಲ, ಏನೇನ್ ಮಾಡಿದಾರೋ ಹೇಳಿಕ್ ಬರಲ್ಲ. ಒಟ್ಟು ಮೊದಲು 3 ಹೇಳ್ತೀವಿ. ಒಂದು ವ್ರತ, ಅವ್ರು ಏನ್ ವ್ರತ ಮಾಡಿದ್ರು ಅಂತ ಇವ್ರು ಏನು ಉಲ್ಲೇಖ ಮಾಡ್ಲಿಲ್ಲ. ವ್ರತ ಮಾಡಿದ್ದಾರೆ, ಅದೇನ್ ವ್ರತ ಗೊತ್ತಿಲ್ಲ, ಅಂತೂ ವ್ರತ. ಅವ್ರು ತಪಸ್ಸನ್ನೇ ಮಾಡಿದ್ರು, ನಮಗ್ ಗೊತ್ತಿದೆ. ಅವ್ರ ಅಗ್ನಿಪುತ್ರರು ತಾವು ತಪಸ್ಸನ್ನ ಮಾಡಿದ್ರು, ಅದರ ಬಗ್ಗೆ ನಮಗ್ ಗೊತ್ತಿದೆ, ಮುಂದೆನೂ ಉಲ್ಲೇಖ ಮಾಡ್ತಾರೆ. ಅಂತೂ ವ್ರತ ಮಾಡಿದ್ದಾರೆ. ಇನ್ನು ಸ್ನಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ನಾನ ಮಾಡೋದ್ರಲ್ಲಿ ಏನಿದೆ ವಿಶೇಷ ಅಂದ್ರೆ, ಸ್ನಾನದಿಂದಲೇ ನಮ್ಮೆಲ್ಲ ನಿತ್ಯ ಕರ್ಮ ಪ್ರಾರಂಭ. ಆ ನಿತ್ಯ ಕರ್ಮ ಏನ್ ಪ್ರಾರಂಭ ಆಗುತ್ತೆ, ಸ್ನಾನದಿಂದಲೇ ಶುದ್ಧಿ ಅಪೇಕ್ಷಿತ. ಸರಿಯಾಗಿ ಸ್ನಾನ ಆಗಿಲ್ಲ ಅಂತ ಆದ್ರೆ ಮುಂದಿನ ಕರ್ಮಗಳೆಲ್ಲ ವಿಲೋಪ, ಮಾಡಿದ್ದು ಉಪಯೋಗಕ್ಕೆ ಬರೋಲ್ಲ ಪೂರ್ತಿಯಾಗಿ. ಅಂತೂ ಆ ವ್ರತ ಜೊತೆಗೆ ಸ್ನಾನ ಮತ್ತೆ ಹುತಾದಿನ ಹೋಮಗಳು ಎಷ್ಟೆಷ್ಟು ನಡೆಸಿದಾರೋ ಗೊತ್ತಿಲ್ಲ, ಎಷ್ಟೆಷ್ಟು ಆಹುತಿಗಳನ್ನ ಅಗ್ನಿಗೆ ಕೊಟ್ಟಿದಾರೋ ಗೊತ್ತಿಲ್ಲ, ಆದ್ರೆ ಅಷ್ಟಂತೂ ಖಂಡಿತ ಮಾಡೇ ಇದ್ದಾರೆ ಇವರು ಅಂತ ಈ ಕೌರವ ಸ್ತ್ರೀಯರೆಲ್ಲ ಊಹೆ ಮಾಡ್ತಾ ಇದ್ದಾರೆ. ಖಂಡಿತ ಇವೆಲ್ಲ ಮಾಡಿರ್ಲೇಬೇಕು ಇವರು ಅಂತ. ಯಾಕೆ ಇಷ್ಟೆಲ್ಲ ಇವ್ರು ಊಹೆ ಮಾಡ್ತಾ ಇದ್ದಾರೆ ಅಂದ್ರೆ, ಯಥೋಹಿ ಅಸ್ಯ ಗೃಹೀತ ಪಾಣಿಭಿಹಿ, ಪಾಣಿಗ್ರಹಣ ಅಂತ ಹೇಳ್ತೀವಲ್ಲ, ವಿವಾಹ ಅಂದ್ರೆ ಪಾಣಿಗ್ರಹಣ. ಆ ಪಾಣಿಗ್ರಹಣ ಗೃಹೀತ ಪಾಣಿಭಿಹಿ ಅಂತ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಭಗವಂತನ ಕೈಯನ್ನ ಇವರೆಲ್ಲ ಹಿಡಿದಿದ್ದಾರೆ ಅಂದ್ರೆ ಏನರ್ಥ? ಪಾಣಿಗ್ರಹಣ, ಹುಡುಗಿಯ ಕೈಯನ್ನ ಹುಡುಗ ಗ್ರಹಣ ಮಾಡೋದು. ಗೃಹೀತ ಪಾಣಿಭಿಹಿ, ಇವರೆಲ್ಲ ಸ್ತ್ರೀಯರೆಲ್ಲ ತಾವು ಭಗವಂತನ ಕೈಯನ್ನ ಹಿಡಿದಿದ್ದಾರೆ ಅಂದ್ರೆ ವಿವಾಹ ಆಗಿದೆ ಅಂತ ತಾತ್ಪರ್ಯ. ಇಂಥವರು ಒಂದು ಭಗವಂತನ ಜೊತೆಗೆ ವಿವಾಹವನ್ನ ಹೊಂದಿದ್ದಾರೆ ಅಂದ್ರೆ ನಿಜವಾಗಿ ವ್ರತ ಸ್ನಾನ ಹುತ ಏನೋ ಒಂದು ಇತ್ಯಾದಿಗಳಲ್ಲಿ ನಡೆದೇ ಇರಬೇಕು.
ಜೊತೆಗೆ ಅದಕ್ಕಿಂತ ಹೆಚ್ಚು ಇನ್ನೊಂದನ್ನು ಪಡೆದಿದ್ದಾರೆ. ಅದು ಪಡೆದಿರೋದ್ರಿಂದ ನಿಜವಾಗಿ ಇವರು ಜನ್ಮ ಜನ್ಮಗಳಲ್ಲಿ ಅನಂತ ಪುಣ್ಯ ಮಾಡೇ ಇರ್ಬೇಕು. ತುಂಬಾ ವ್ರತಾಚರಣೆ ಎಲ್ಲವನ್ನೂ ಮಾಡಿದ್ದಾರೆ. ಏನಂತದ್ದನ್ನ ಪಡೆದಿದ್ದಾರೆ ಅಂದ್ರೆ ಮುಂದಕ್ಕೆ ವಿವರಣೆ ಮಾಡ್ತಾರೆ. ಪಿಬಂತಿಯಾಹ ಸಖ್ಯಧರಾಮೃತಂ ಮುಹುಹು ಅಂತ. ಅವ್ರಿಗೆ ಒಂದ್ ಕಡೆ ಮೋಹ ಬರ್ತಾ ಇದೆಯಂತೆ, ಇನ್ನೂ ನಾವು ಪಾನ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆಯಂತೆ. ಅಮೃತವನ್ನ ಯಾರಾದ್ರೂ ಕೈ ಕೊಟ್ಟೆ ಸುಮ್ನೆ ಒಂದ್ಸಲಿ ರುಚಿ ನೋಡಿ ಹಾಗೆ ಬಿಟ್ಬಿಡೋದ? ಅಮೃತ ಅದು ಮೋಕ್ಷವನ್ನೇ ಕೊಡುತ್ತೆ, ಯಾಕೆ ಬಿಡ್ಬೇಕು? ಕುಡಿತಾನೆ ಇರ್ತಾರೆ ಅಮೃತ ಪಾನ. ಹಾಗಾದ್ರೆ ಅಮೃತ ಪಾನ ಎಷ್ಟೆಷ್ಟು ಸ್ವೀಕಾರ ಮಾಡಿದ್ರು ಕೂಡ ಮನುಷ್ಯರಿಗೆ ತೃಪ್ತಿನೇ ಆಗೋದಿಲ್ಲ. ಅದು ಅಮೃತಕ್ಕೆ ಅಷ್ಟು ಮಹತ್ವ ಇದೆ. ಹಾಗೆ ಇವ್ರಿಗೂ ಕೂಡ ಈ ವ್ರಜ ಸ್ತ್ರೀಯ, ಈ ಗೋಕುಲದ ಸ್ತ್ರೀಯರಿಗೆಲ್ಲ ಆಸೆ ಆಗಿದೆಯಂತೆ. ಏನಂದ್ರೆ ಭಗವಂತನ ಅಮೃತ ಏನಿದೆ, ಭಗವಂತನಿಂದ ಸಿಗುವಂತಹ ಅಮೃತ, ಆ ಅಮೃತ ಒಮ್ಮೆ ಕುಡಿದ ಮೇಲೆ ಅವರಿಗೆ ಮತ್ತೆ ಆ ಅಮೃತವನ್ನ ಪಾನ ಮಾಡ್ಬೇಕು ಅಂತ ಮತ್ತೆ ಮತ್ತೆ ಅನ್ನಿಸ್ತಾ ಇದೆ. ಮೋಹಿತರಾಗ್ಬಿಡಿದಾರಂತೆ. ಯಾವಾಗ ಸಿಗತ್ತೆ ಭಗವಂತನಿಂದ ಅಮೃತ ಪಾನ ನಮಗೆ ಅಂತ ಕಾಯ್ತಾ ಇದಾರಂತೆ. ಇದೇನಿದು, ಭಗವಂತ ಯಾವಾಗ್ಲೂ ತಾನು ಬಟ್ಲಲ್ಲಿ ಅಮೃತವನ್ನ ಇಟ್ಟುಕೊಂಡು ಇವ್ರಿಗೆಲ್ಲ ದಯಪಾಲಿಸ್ತಾ ಇದ್ನ, ಅನುಗ್ರಹ ಮಾಡ್ತಾ ಇದ್ನ ನಿರಂತರವಾಗಿ ಅಂದ್ರೆ ಅದ್ ಹಾಗಲ್ಲ. ಸ್ತ್ರೀಯರಾದವ್ರು ಇವರು ಪತ್ನಿಯರು ಪತಿಯ ಮುಖಾಂತರ, ಪ್ರಕೃತ ಇಲ್ಲಿ ಕೃಷ್ಣನ ಮುಖಾಂತರ ತಾವು ಅಧರಾಮೃತ ಪಾನವನ್ನ ಮಾಡ್ತಾ ಇದ್ದಾರೆ. ಅಧರಾಮೃತ ಅಂದ್ರೆ ನಮಗೆ ಪ್ರಸಿದ್ಧ. ಆ ಭಗವಂತನ ತುಟಿ ಏನಿದೆ, ಆ ತುಟಿಯಲ್ಲಿ ಅಮೃತ ಏನಿದೆ, ಆ ತುಟಿಯಲ್ಲಿರುವಂತಹ ಭಗವಂತನ ಆ ಅಮೃತವನ್ನ ಅವರು ನಿರಂತರ ಪಾನ ಮಾಡ್ತಾ ಇದ್ದಾರೆ ಅಂತ. ಪತ್ನಿಯರಾಗಿ ಇಂಥ ಭಾಗ್ಯವನ್ನ ಆ ಕೃಷ್ಣನ ಮುಖಾಂತರ ಅಮೃತವನ್ನ ಅವರು ಪಾನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗಿ ಇಷ್ಟು ಹತ್ತಿರದ ಒಂದು ಸಂಬಂಧ ಅವರಿಗೆ ಏರ್ಪಾಟಾಗಿದೆ ಕೃಷ್ಣನ ಜೊತೆಗೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರು ಖಂಡಿತ ಎಷ್ಟೆಷ್ಟು ಮಾಡಿದಾರೋ ಗೊತ್ತಿಲ್ಲ. ಅಷ್ಟು ಕೃಷ್ಣನ ಸನಿಹದಲ್ಲಿ ಇರ್ಬೇಕು ಅಂತ ಆದ್ರೆ ಅಂಥ ವ್ರತ, ಸ್ನಾನ, ಹೋಮ ಇನ್ನು ಅನೇಕಗಳು ನಡೆದೇ ಇರ್ಬೇಕು ಅಂತ ಇಷ್ಟನ್ನು ಇವರು ವರ್ಣನೆ ಮಾಡ್ತಾ ಅವರ ಅಷ್ಟು ಪುಣ್ಯವನ್ನ ಅವರು ಸಂಪಾದನೆ ಮಾಡಿರೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಅವ್ರು ಯಾರು ಅಂತ, ಅಂಥ ಪುಣ್ಯಾತ್ಮರು ಯಾರು ಆ ಗೋಕುಲದಲ್ಲಿ ಇದ್ದ ಸ್ತ್ರೀಯರು ಅಂದ್ರೆ ಅದಕ್ಕೆ ಮುಂದೆ ವಿವರಿಸ್ತಾರೆ. ಒಂದು ಶ್ಲೋಕವನ್ನ ಹೇಳಿ ಪಾಠದ ಮುಕ್ತಾಯವನ್ನ ಮಾಡ್ತೀನಿ. ಶ್ಲೋಕವನ್ನ ಮಾತ್ರ ಹೇಳ್ಕೊಡ್ತೇನೆ. 30ನೇ ಶ್ಲೋಕ. ಯಾ ವೀರ್ಯ ಶುಲ್ಕೇನ ಹೃತಾ ಸ್ವಯಂವರೇ ಪ್ರಮಥ್ಯ ಚೈತ್ಯ ಪ್ರಮುಖಾನ್ ವಿಶುಷ್ಮಿಣಃ ಪ್ರದ್ಯುಮ್ನ ಸಾಂಬ ಪ್ರಮುಖಾತ್ಮಜಾಃ ಪರಾ ಯಾ ಚಾಹೃತಾ ಭೌಮಬಧೆ ಸಹಸ್ರಶಃ. ಆ ಸ್ತ್ರೀಯರು ಯಾರು, ಅದರ ವಿವರಣೆ ಏನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಅಗ್ನಿದೇವರ ಮಕ್ಕಳು ಅಂತ ಇವಾಗಲೇ ಬರುತ್ತಾ ಇಲ್ಲ ಮುಂದೆ ಬರುತ್ತಾ ಸರ್? ಈಗಲೇ ಬರುತ್ತೆ, ನಾಳೆ ಅದೇ ಆಚಾರ್ಯ ಮುಂದೆ ಪಾಠ. ನಮಸ್ಕಾರ ಗುರುಗಳು. ನಾಳೆ ಪಾಡ್ತಾರೆ 31ನೇ ಶ್ಲೋಕದಲ್ಲಿ ಹೇಳಿ. ಈ ಸಮರ್ಚಿತ ಕ್ರಿಯಾಪದ ಆಗ್ತದೆ ಸಮರ್ಚಿತ ಯಾವ್ದು ಹೇಳಿ? ಸಮರ್ಚಿತ ಸಮರ್ಚಿತ ಕೃದಂತ ಶಬ್ದ. ಆಮೇಲೆ ಇಲ್ಲಿ ಕ್ರಿಯಾಪದ ವಿಭಂತಿ ಅಂತಿದೆಯಲ್ಲ ಕ್ರಿಯಾಪದ ಕೃದಂತ ಆಗ್ತದಲ್ಲ. ಓಕೆ ಓಕೆ ಓಕೆ. ಆಮೇಲೆ ಇನ್ನೊಂದು ಕೇಳಿದೆ, ಈ ಗೋಪಿಕಾ ಸ್ತ್ರೀಯರು ಅಂದ್ರೆ ನಾರಾಯಣ, ಲಕ್ಷ್ಮೀದೇವಿ, ಬ್ರಹ್ಮವಾಯು, ಭಾರತಿ ಸರಸ್ವತಿ ಆದ ಕೂಡಲೇ ಇರ್ತಾರಲ್ಲ, ಅಂದ್ರೆ ಗರುಡ ಶೇಷಕ್ಕಿಂತ ಮ್ಯಾಲ ಇದ್ದಾರಲ್ಲ ಇವರು? ಅಲ್ಲಲ್ಲ, ಇವ್ರು ಗೋಪಿಕಾ ಸ್ತ್ರೀ ಅಂದ್ರೆ ಯಾರು ಅಂತ ಅನ್ಕೊಡಿ. ಈಗ ತಾನೇ ಅವ್ರ ಕೇಳಿದ್ರಲ್ಲ ಅಗ್ನಿಪುತ್ರರು ಅಂತ. ಇಲ್ಲ, ತಾರತಮ್ಯವಾಗಿ ಬಹಳ ಮಂದಿ ಹೇಳ್ತಾರೆ ಇವರು ಗರುಡ ಶೇಷ ರುದ್ರ ಮತ್ತೆ ಇವ್ರ ನಡುವಿದ್ದಾರ ಭಾರತಿ ಸರಸ್ವತಿ. ಅಲ್ಲ ಅವ್ರದ್ ಸರಿ, ನೀವು ಕೇಳ್ತಾರ ಷಣ್ಮಹಿಷಿಯರ ಬಗ್ಗೆ ಕೇಳ್ತಾ ಇದ್ದೀರಾ?
ಯಾರವ್ರು ಷಣ್ಮಹಿಷಿ ಬೇರೆ ಮತ್ತೆ ಇವ್ರು ಗೋಪಿಕಾಸ್ತ್ರಿ ಬೇರೆ ಬೇರೆ ಅಲ್ವಾ? ಷಣ್ಮಹೇಶ್ವರ ಬೇರೆ. ಷಣ್ಮಹಿಷರು ಆಮೇಲೆ ಷಣ್ಮಹಿಷಿ ಅವರು ಇದ್ರ ಕಕ್ಷೆ ಒಳಗಿದ್ದಾರೆ ಭಾರತೀ ಇಲ್ಲ ಇಲ್ಲ ಇಲ್ಲ, ಆ ಕಕ್ಷೆಗೆ ಬರಲ್ಲ. ಅದ್ರಲ್ಲಿ ಏನಂದ್ರೆ ರುಕ್ಮಿಣಿ ದೇವಿ ಇದ್ದಾಳಲ್ಲ, ಅವಳ ಸಾಕ್ಷಾ ಲಕ್ಷ್ಮಿ ಅದ್ರಿಂದ ಮೇಲೆ ಇರ್ತಾಳೆ. ಕೆಲವರೆಲ್ಲ ಆವೇಶ, ಕೆಲವರಲ್ಲಿ ಸಾಕ್ಷಾ ಲಕ್ಷ್ಮಿ ಅದ್ರಿಂದ ಮೇಲೆ ಇರ್ತಾರೆ ಅಷ್ಟೇ. ಅದಾದ್ಮೇಲೆ ಬರ್ತಾರ ಅವರು ಷಣ್ಮಹಿಷಿ ಆದ್ಮೇಲೆ. ಷಣ್ಮಹಿಷಿ ಅವರು ಗರುಡ ಶೇಷ ಆದ್ ಕೂಡ್ಲೇನು ರುದ್ರ ಆದ್ ಕೂಡ್ಲೆ? ಹಾ, ನೀವು ಅವ್ರ ಬಗ್ಗೆ ಕೇಳ್ತಾ ಇದ್ರಿ. ಹೌದು, ಅವ್ರದ್ದು ಆದ್ಮೇಲೆ ಬರ್ತಾರೆ. ಇವ್ರಕ್ಕಿಂತ ಮೊದ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಷಣ್ಮಹೇಶ್ವರಲ್ಲಿ ಇವರು ಅಂದ್ರೆ ರುಕ್ಮಿಣಿನ್ ಬಿಡ್ಬೇಕು, ರುಕ್ಮಿಣಿ ಅವ್ರನ್ನೆಲ್ಲ ಬಿಡ್ಬೇಕು. ಸತ್ಯಭಾಮ, ಲಕ್ಷ್ಮಿನೇ ಆಚಾರ್ಯ. ಹೌದು, ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮಿ. ಹೌದು. ಓಕೆ ಸರಿ ಸರಿ, ಆಮೇಲೆ ಮಾತಾಡ್ತೀನಿ ನಾನು, ವೇಳೆ ಆಗ್ತದೆ. ಓಕೆ ಸರಿ, ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ನಮಸ್ಕಾರ. ಛಾಯಾ ಶ್ರೀನಿವಾಸ್. ಹರೇ ಶ್ರೀನಿವಾಸ.